ಇದ್ರ ತಾರಾ ಬಳಗದ ಬಗ್ಗೆ ಹೇಳೋದಾದರೆ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀರಾ, ಇಡೀ ಮೂರನೇ ಕೃಷ್ಣಪ್ಪ ಅಂತ ಬಂದಾಗ ನಿಮಗೆ ತಲೆಯಲ್ಲಿ ಏನೆಲ್ಲ ವಿಚಾರಗಳು ಹೊಳೆಯುತ್ತೆ, ಅದನ್ನು ನಿಮ್ಮ ಪ್ರೀತಿ ಅಭಿಮಾನಿಗಳಲ್ಲಿ ಹಂಚ್ಕೊಳ್ಳೋದಾದರೆ? ಸೊ ಶೂಟಿಂಗ್ ಮಾಡಿರೋದು ಮೈಸೂರು ಹತ್ರ ಚಿಕ್ಕಾಯರಹಳ್ಳಿ ಅಂತ ಒಂದು ಊರಿದೆ. ಅದು ನಮಗೆ ಭಾಳ ಅದ್ಭುತವಾದ ಊರು. ಈಗಲೂ ಕೂಡ ಅಲ್ಲಿ ಕಂಬದ ಮನೆಗಳಿದ್ದಾವೆ, ತೊಟ್ಟಿ ಮನೆಗಳಿದ್ದಾವೆ, ಊರಿನ ಸುತ್ತಮುತ್ತ ಗದ್ದೆ ಬಯಲಿದ್ದಾವೆ, KRSದು ನದಿ ನೀರು ಹೋಗುವಂಥ ನೀರು ಕೂಡ ಅಲ್ಲಿ ಶೂಟಿಂಗ್ ಆಗಿತ್ತು. ಅದು ಬಿಟ್ಟರೆ ಬೆಂಗಳೂರು ಸುತ್ತಮುತ್ತ ಒಂದಿಷ್ಟು ಹಳ್ಳಿಗಳಲ್ಲಿ ಆಯಿತು. ಇದು ಶೂಟಿಂಗ್ ನಡೆದಿದ್ದ ಜಾಗಗಳು ಇವು. ಏನು ಸಿಗುತ್ತೆ ಆಡಿಯನ್ಸ್ಗೆ, ಏನು ಸಿಗುತ್ತೆ? ಈಗ ನಾವು ಕೊಟ್ಟಂಥ ಕಾಸಿಗೆ ಲಾಸ್ ಅಂತ ಆಗಬಾರ್ದು, ಜನ ಅದಂತೂ ಯೋಚನೆ ಮಾಡ್ತಾರೆ. ಮೊನ್ನೆ ಯಾರನ್ನೋ ಇಂಟರ್ವ್ಯೂ ಮಾಡೋವಾಗ ಅವರು ಕೂಡ ಅದೇ ಹೇಳ್ತಾ ಇದ್ರು, ಯಾರೋ ಖ್ಯಾತ ನಟ ಕೂಡ ಹೌದು. ಈಗ ಥಿಯೇಟ್ರಿಗೆ ಹೋಗ್ತೀವಿ ಅಥವಾ ನಾವು ಮಾಲ್ಗಳಲ್ಲಿ ಹೋಗಿ ಸಿನಿಮಾ ನೋಡ್ತೀವಿ ಅಂತ ಹೇಳಿದ್ರೆ, ಫ್ಯಾಮಿಲಿ ಕರ್ಕೊಂಡು ನೋಡ್ತೀವಿ ಅಂದರೆ 2,000-3,000 ರೂಪಾಯಿ ಬೇಕೇ ಬೇಕು. ಸೊ ಈಗ ಜನ ಯೋಚನೆ ಮಾಡ್ತಿದ್ದಾರೆ, ನಾವು ಹೋದ್ರೆ ನಮ್ಗೆ ಏನು ಸಿಗುತ್ತೆ ಅನ್ನೋ ಲೆವೆಲ್ಗೆ ಯೋಚನೆ ಮಾಡುವಂಥ ಟೈಮ್ ಆಗಿದೆ. ನಿಮಗೂ ಗೊತ್ತಿದೆ ಹೇಗಿದೆ ಸಿಚುವೇಶನ್ ಅಂತ ಹೇಳಿ. ಈಗ ನಾನು ಈ ಸಿನಿಮಾನ ನೋಡೋದಕ್ಕೆ ಹೋಗ್ಬೇಕಂದ್ರೆ ನನಗೇನು ಸಿಗುತ್ತೆ ಗುರು ಅಂತ ಕೇಳೋದಾದರೆ ನಿಮ್ಮ ಕಡೆಯಿಂದ ಏನು ಹೇಳ್ತೀರಾ ಅಂತ ಹೇಳಿ. ಈಗ ಒಂದು ಟೈಮ್ನಲ್ಲಿ ಸಿನಿಮಾ ಮುಖಾಂತರ ಏನಾದರೂ ಹೇಳ್ತಿದ್ರು, ಅದನ್ನು ಅಭಿವ್ಯಕ್ತಿ ಮಾಧ್ಯಮವಾಗಿ ತಗೊಂಡಿದ್ರು. ಮನರಂಜನೆಯ ಜೊತೆಗೆ ಅಭಿವ್ಯಕ್ತಿನೂ ಕೂಡ ಇತ್ತು. ಈಗ ಹಂಗಿಲ್ಲ. ಯಾಕೆಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಸಿನಿಮಾದಲ್ಲಿ ಏನು ಹೇಳಕ್ಕೆ ಹೊರಡ್ತೀವೋ ಅದು ಇಡೀ ದಿನ ಬೆಳಗಿನ ಸಂಜೆವರೆಗೂ ಅದು ನೋಡ್ತಾನೆ ಇರ್ತಾರೆ. ಸೊ ನಮ್ಮ ಸಿನಿಮಾ ಏನು ಅಂತಂದರೆ ಈ ಎಲ್ಲವನ್ನು ಮೀರಿಕೊಂಡು ಒಂದು ಮನರಂಜನೆ ಅಂದರೆ ಎಂಟರ್ಟೈನ್ಮೆಂಟ್ ಅಂತೂ ಇದೆ. ಅಂದರೆ ಎಂಟರ್ಟೈನ್ಮೆಂಟ್ ಅಷ್ಟೇ ಅಂತಲ್ಲ, ಅದು ಅದ್ರ ಜೊತೆಗೆ ನಿಮಗೆ ಸಿನಿಮಾದಲ್ಲಿ ಆಗಲೇ ಹೇಳ್ದಂಗೆ ನಿಮಗೆ ಸಟೈರಿಕಾಗಿ ವಿಡಂಬನೆ ಮಾಡ್ತಾನೆ ಒಂದಷ್ಟು ವಿಷಯಗಳನ್ನ ಹೇಳುತ್ತೆ. ಇಡೀ ಫ್ಯಾಮಿಲಿ ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ಬರುವಂಥ ಒಂದು ಅದ್ಭುತವಾದ ಸಿನಿಮಾ. ಸರ್, ನಿಮಗೆ ನಾನು ಆಗಲೇ ಹೇಳ್ತಾ ಇದ್ದೆ, ಯಾವುದೇ ಪಾತ್ರ ಕೊಟ್ಟರು ಕೂಡ ಪಾತ್ರದ ಒಳಗೆ ಹೋಗಿ ಜೀವಿಸ್ತೀರಾ, ಕಂಪ್ಲೀಟಾಗಿ ನೀವೇ ಅದರೊಳಗೆ ಅಳವಡಿಸ್ಕೊಟ್ಬಿಡ್ತೀರಾ. ಆ ರೀತಿ ನಿಮ್ಮ ನಟನೆ ಇರುತ್ತೆ. ನಾನು ನಿಮ್ಮ ಕಣ್ಣುಗಳನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸೊ ನೀವು ಹೆಚ್ಚಾಗಿ ವಿಲನ್ ಪಾತ್ರಗಳಲ್ಲೇ ಕಾಣಿಸ್ಕೊಂಡಿರೋದು, ವಿಲನ್ ಪಾತ್ರಕ್ಕೆ ತುಂಬ ಅದ್ಭುತವಾಗಿ ಸೂಟ್ ಆಗುವಂಥ ನಟ ಕೂಡ ಹೌದು. ಈ ಕಣ್ಣುಗಳ ರಹಸ್ಯ ಏನು ಅಂತ ಹೇಳಿ, ಕಣ್ಣಲ್ಲೇ ಮಾತಾಡ್ಬಿಡ್ತೀರಾ ಸರ್, ಹೆಂಗೆ ಅಂತ ಹೇಳಿ? ಇಲ್ಲ, ನಾನು ಇಂಥದ್ದೇ ಪಾತ್ರ ಅಂತ ಒಂದು ಚೌಕಟ್ಟನ್ನು ಹಾಕ್ಕೊಂಡಿಲ್ಲ. ಇಂಥದ್ದೇ ವಿಲನ್ ಪಾತ್ರನೇ ಮಾಡಬೇಕು ಅಂತ ಯಾವ ಪಾತ್ರ ಕೊಟ್ಟರು ನಾನು ಮಾಡ್ತೀನಿ. ಕಣ್ಣಿನ ರಹಸ್ಯ ಒಂದು ಅಪ್ಪ ಅಮ್ಮನ ಕೊಡುಗೆ. ಅದ್ರ ಜೊತೆಗೆ ಅದಕ್ಕೆ ಬೇಕಾಗಿರೋಂಥ ಅಂದರೆ ಕಣ್ಣಿಗೆ ಒಂದು ನಿಮಗೆ ಪ್ರತಿಯೊಬ್ಬರು ಕಣ್ಣನ್ನು ನೋಡಿ ಅದನ್ನ ಅವ್ರದ್ದೇ ಆದ ಒಂದು ಇಂಟೆನ್ಸಿಟಿ ಇರುತ್ತೆ ಒಂದು ಕಣ್ಣಲ್ಲಿ. ನನಗೆ ಆ ರೀತಿ ಇಂಟೆನ್ಸಿಟಿ ಬರಲಿಕ್ಕೆ ನೀವು ಹೇಳ್ದಂಗೆ ಒಂದು ರಹಸ್ಯ ಇದೆ. ಆ ರಹಸ್ಯನೇ ಹೇಳಲ್ಲ ಅಷ್ಟೇ. ಅದು ನನ್ನ ಪರ್ಸ್ನಲ್ ಟ್ರಾವೆಲ್. ನೀವು ನಟ ಅಂದಾಗ ನಿಮ್ಗೆ ಪರ್ಸನಲ್ ಅನ್ನೋದು ಏನಿರಲ್ಲ, ಆಲ್ಮೋಸ್ಟ್ ಎಲ್ಲವೂ ಜನ ಇಲ್ಲ ಹಂಗಂತ ಪರ್ಸ್ನಲ್ ಇಲ್ಲ ಇರುತ್ತೆ. ಪ್ರತಿಯೊಬ್ಬ ನಟರಿಗೂ ಯಾವುದೇ ಪಬ್ಲಿಕ್ ಲೈಫಲ್ಲಿ ಇರೋಂಥವ್ರಿಗೂ ಕೂಡ ಅವ್ರದ್ದೇ ಆದ ಒಂದು ಪರ್ಸ್ನಲ್ ಇರುತ್ತೆ. ಸೊ ನಂದು ಒಂದು ಸ್ಪಿರಿಚುವಲ್ ಜರ್ನಿ ಇದೆ. ಸೊ ಅದು ನಮ್ಮ ಮನೆಯಿಂದನೇ ಬಂದಿದ್ದದು. ನಮ್ಮ ಅಜ್ಜಿ ನಮ್ಮ ಮನೆಯಲ್ಲಿ ಹಿಂದೆ ತತ್ವ ಪದಗಳನ್ನೆಲ್ಲ ಹಾಡ್ತಿದ್ರು ಅದನ್ನ. ಸೊ ಅದು ಒಂದು ಜರ್ನಿ ಈಗ ಒಂದು 6-7 ವರ್ಷದಿಂದ ನನಗೆ ಗೊತ್ತಾಗ್ದಂಗೆ ಅದು ಶುರುವಾಗಿದೆ. ಅದು ಸೊ ಆ ಇಂಟೆನ್ಸಿಟಿ ಕಣ್ಣಲ್ಲಿ ಕಾಣಿಸ್ಬೋದು ಅಂತ ಅನಿಸುತ್ತೆ ಅದನ್ನು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.